ದಾವಣಗೆರೆಯಲ್ಲಿ ಸ್ವಾಭಿಮಾನಿ ಸ್ಪರ್ಧಿ ಅಂತಾನೆ ಹೇಳಲಾಗಿದ್ದ ಪೈಲ್ವಾನ್ ಅಖಾಡದಿಂದ ಹಿಂದೆ ಸರಿದಿದ್ದಾರೆ. ಸ್ವಾಭಿಮಾನದ ಗೌರವದ ಮಾತಾಡಿದ್ದ ಪೈಲ್ವಾನ್ ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ಗೆ ಸಂಪೂರ್ಣ ಶರಣಾಗಿ ಪಕ್ಷದ ಗುಣಗಾನ ಶುರು ಮಾಡಿದ್ದಾರೆ. ಅಲ್ಲಿಗೆ ಮುಸ್ಲಿಂ ಸಮುದಾಯದ ಬೆನ್ನಿಗೆ ಕಾಂಗ್ರೆಸ್ ಬಳಿಕ ಅದರ ಹಳೆ ನಾಯಕ ಸಾದಿಕ್ ಪೈಲ್ವಾನ್ ಕೂಡ ಇರಿದಂತಾಗಿದೆ. ಸಾದಿಕ್ ಪೈಲ್ವಾನ್ ಬೆನ್ನಿಗೆ ನಿಂತು ಕಾಂಗ್ರೆಸ್ಗೆ ಪಾಠ ಕಲಿಸ್ತೇವೆ ಅಂತ ಅಂದುಕೊಂಡಿದ್ದ ಮುಸ್ಲಿಂ ಸಮುದಾಯಕ್ಕೆ ತೀವ್ರ ನಿರಾಸೆಯಾಗಿದೆ. ಕಾಂಗ್ರೆಸ್ನಲ್ಲಿ ದಶಕಗಳ ಕಾಲ ದುಡಿದ ತನಗೆ ಅನ್ಯಾಯವಾಗಿದೆ ಅಂತ ಸ್ವತಂತ್ರ ಅಭ್ಯರ್ಥಿಯಾಗಿದ್ದ ಸಾದಿಕ್ ಪೈಲ್ವಾನ್ ಇಷ್ಟು ಬೇಗ ಸ್ಪರ್ಧೆಯಿಂದ ಹಿಂದೆ ಸರಿದಿರೋದು ಆಶ್ಚರ್ಯ ಮೂಡಿಸಿದೆ. ಗುರುವಾರ ಅವರ ಹೇಳಿಕೆಗಳೇ ಸಂಶಯ ಮೂಡಿಸಿದ್ವು. ತಾನು ನಾಮಪತ್ರವನ್ನು ವಾಪಸ್ ಪಡೆಯೋಕೆ ಬಯಸಿದ್ದೆ, ಆದರೆ ಕಾಂಗ್ರೆಸ್ ಮುಖಂಡರು ತಮ್ಮ ಭೇಟಿಗೆ ಬರೋದು ತಡವಾಯಿತು ಅನ್ನುವಂತೇನೆ ಅವರು ಮಾತಾಡಿದ್ರು. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಕಣದಲ್ಲಿದ್ದ ಸಾದಿಕ್ ಪೈಲ್ವಾನ್ ಪಟ್ಟು ಸಡಿಲಿಸಿದ್ದಾರೆ ಮತ್ತು ಕಾಂಗ್ರೆಸ್ ಬಂಡಾಯ ಶಮನಗೊಂಡಿದೆ. ಆದರೆ ಸಮುದಾಯಕ್ಕೆ ಟಿಕೆಟ್ ಬೇಕು ಅನ್ನೋ ಮುಸ್ಲಿಂ ನಾಯಕರ ಒತ್ತಾಯ ಮತ್ತು ಶಾಮನೂರು ಕುಟುಂಬಕ್ಕೆ ಮಣೆ ಹಾಕುವ ಕಾಂಗ್ರೆಸ್ ರಾಜಕೀಯದ ನಡುವೆ ನಿಜವಾಗಿಯೂ ಸಮುದಾಯದ ಗಟ್ಟಿ ಅಭ್ಯರ್ಥಿಯಾಗಿದ್ದ ಸಾದಿಕ್ ಬಲಿಪಶು ಆದ್ರ ಅನ್ನೋ ಪ್ರಶ್ನೆ ಉಳಿದಿದೆ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬಂಡಾಯ ಎದ್ದು ನಾಮಪತ್ರ ಸಲ್ಲಿಸಿದ್ದ ಸಾದಿಕ್ ಪೈಲ್ವಾನ್ ಈಗ ಕಣದಿಂದ ಹಿಂದೆ ಸರಿದಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಬೆಂಬಲಿಸುವುದಾಗಿ ತಿಳಿಸಿದ್ದಾರೆ. ಕಣದಿಂದ ಹಿಂದೆ ಸರಿಯುವ ತಮ್ಮ ನಿರ್ಧಾರ ಸಮರ್ಥಿಸಿಕೊಂಡಿರುವ ಅವರು, ಒಂದು ಮನೆಯಲ್ಲಿ ಒಡಕು ಬಂದ್ರೆ ಹಿರಿಯರು ಮಧ್ಯಪ್ರವೇಶ ಮಾಡ್ತಾರೆ, ಅದೇ ರೀತಿ ನಾನು ಮತ್ತೆ ನನ್ನ ಮನೆಯಾದ ಕಾಂಗ್ರೆಸ್ಗೆ ಮರಳಿದ್ದೇನೆ ಅಂತ ಹೇಳಿದ್ದಾರೆ. ಚುನಾವಣಾ ಕಣದಿಂದ ನಿವೃತ್ತಿ ಆಗ್ತೇನೆ, ಪಕ್ಷದ ಅಭ್ಯರ್ಥಿ ಪರವಾಗಿ ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡ್ತೇನೆ ಅಂತ ಸಾದಿಕ್ ಹೇಳಿದ್ದಾರೆ. ಎಲ್ಲ ಧರ್ಮ ಮತ್ತು ಅಹಿಂದ ಸಮುದಾಯದವರು ಒಂದಾಗಿ ಕಾಂಗ್ರೆಸ್ ಗೆಲುವಿಗೆ ಶ್ರಮಿಸುತ್ತೇವೆ ಅಂತ ಅವರು ಹೇಳಿದ್ದಾರೆ. ಆದರೆ ಸಾದಿಕ್ ಪಕ್ಷದ ಹಿರಿಯರ ಒತ್ತಾಯಕ್ಕೆ ಮಣಿದು ಅನಿವಾರ್ಯವಾಗಿ ಹಿಂದೆ ಸರಿದಂತಿದೆ. ಸಾದಿಕ್ ಪೈಲ್ವಾನ್ ಅವರು ಶುಕ್ರವಾರ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ ಬಳಿಕ ಈ ನಿರ್ಧಾರ ಪ್ರಕಟಿಸಿದರು. ಸಿಎಂ ಸರ್ಕಾರಿ ನಿವಾಸ ಕಾವೇರಿಗೆ ಅವರನ್ನ ಶಾಸಕರಾದ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಖಾನ್ ಅವರನ್ನ ಕರ್ಕೊಂಡು ಬಂದ್ರು. ಸಾದಿಕ್ ಪೈಲ್ವಾನ್ ಅವರ ಜೊತೆಗೆ ಮಾತುಕತೆ ನಡೆಸಿದ ಸಿಎಂ ಏನೇ ಸಮಸ್ಯೆ ಇದ್ರೂ ಬಗೆಹರಿಸೋಣ ಅಂತ ಭರವಸೆ ನೀಡಿದ್ರು ಎನ್ನಲಾಗಿದೆ. ಉಪಚುನಾವಣೆ ಗೆಲುವು ಮುಖ್ಯ ಆಗಿದೆ. ಎರಡೂ ಕ್ಷೇತ್ರಗಳಲ್ಲಿ ನಾವು ಗೆಲ್ಲಬೇಕು. ಬಂಡಾಯದಿಂದ ವಿನಾಕಾರಣ ಸಮಸ್ಯೆ ಸೃಷ್ಟಿಯಾಗುತ್ತೆ. ಹಾಗಾಗಿ ಮುನಿಸನ್ನ ಮರೆತು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡುವಂತೆ ಮನವಿ ಮಾಡಿದ್ರು ಅಂತ ಹೇಳಲಾಗಿದೆ. ಸಿಎಂ ಸಿದ್ದರಾಮಯ್ಯನವರ ಮಾತಿಗೆ ಮಣಿದು ಅವರು ಕಣದಿಂದ ನಿವೃತ್ತರಾಗುವ ನಿರ್ಧಾರವನ್ನ ತಿಳಿಸಿದ್ದಾರೆ. ಗುರುವಾರ ದಾವಣಗೆರೆಗೆ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಖಾನ್ ಅವರು ಭೇಟಿ ನೀಡಿ ಪೈಲ್ವಾನ್ ಅವರನ್ನ ಮನವೊಲಿಸುವ ಪ್ರಯತ್ನ ನಡೆಸಿದ್ರು. ಆದರೆ ಪೈಲ್ವಾನ್ ಜೊತೆಗಿನ ಮಾತುಕತೆ ಫಲಪ್ರದ ಆಗಿರಲಿಲ್ಲ. ಅವರು ನಾಮಪತ್ರವನ್ನ ವಾಪಸ್ ಪಡ್ಕೊಂಡಿರಲಿಲ್ಲ. ಅಷ್ಟೇ ಅಲ್ಲದೆ ಸಾದಿಕ್ ಪೈಲ್ವಾನ್ ಬೆಂಬಲಿಗರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಾದಿಕ್ ಪೈಲ್ವಾನ್ ಯಾವುದೇ ಷರತ್ತುಗಳಿಲ್ಲದೆ ಪಕ್ಷದ ಅಧಿಕೃತ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡೋಕೆ ಒಪ್ಪಿಕೊಂಡಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಾದಿಕ್ ಪೈಲ್ವಾನ್ ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದೊಂದಿಗೆ ಇದ್ದವರು. ಅವರಿಗೆ ಸೂಕ್ತ ಸ್ಥಾನಮಾನ ನೀಡುವುದು ಮತ್ತು ಅವರನ್ನ ರಾಜಕೀಯವಾಗಿ ಬೆಳೆಸೋದು ನಮ್ಮ ಜವಾಬ್ದಾರಿ ಅಂತ ಡಿಕೆಶಿ ಹೇಳಿದ್ದಾರೆ. ಪೈಲ್ವಾನ್ ಯಾವಾಗ ಕುಸ್ತಿ ಆಡ್ತಾರೆ, ಬಿಜೆಪಿ ಮೇಲೆ ನಿಂತ್ಕೊಂಡು ಗೆಲ್ತಾರೆ, ಸೋಲ್ಸ್ತಾರೆ, ಯಾವ ಭರವಸೆನೂ ಇಲ್ಲ. ಅವ್ರಿಗೆ ಕಾಂಗ್ರೆಸ್ ಪಕ್ಷ ಅವ್ರ ಗೌರವನ ಕಾಪಾಡ್ತದೆ. ನಾವೇನೋ ಅವ್ರ ಗೌರವನ ಎಲ್ಲರಿಗೂ ನಾವು ಗೌರವನ ಕಾಪಾಡುವಂತ ಕೆಲಸ ನಾವು ಮಾಡ್ತೀವಿ. ಸಾದಿಕ್ ಅವರು ನಾಮಪತ್ರ ವಾಪಸ್ ಪಡೆಯುವಂತೆ ಮಾಡೋಕೆ ನಿಯೋಗ ಕಳಿಸಿದ್ದ ಕಾಂಗ್ರೆಸ್ ಈಗ ಅವರು ಪಕ್ಷದ ಅಧಿಕೃತ ಅಭ್ಯರ್ಥಿಗೆ ಬೆಂಬಲಿಸಲು ಒಪ್ಪಿದ ಕೂಡಲೇ ಹಾಡಿ ಹೋಗುತ್ತಿದೆ. ಸಾದಿಕ್ ಕಾಂಗ್ರೆಸ್ ಮನುಷ್ಯ, ಅವರು 40 ವರ್ಷ ಪಕ್ಷಕ್ಕೆ ದುಡಿದಿದ್ದಾರೆ ಅಂತ ಕಾಂಗ್ರೆಸ್ ಹೇಳ್ತಿದೆ. ಹಾಗಾದ್ರೆ 40 ವರ್ಷ ಪಕ್ಷಕ್ಕೆ ದುಡಿದ ವ್ಯಕ್ತಿಗೆ ಮತ್ತು ಅವರಿಗೆ ನಿಜವಾಗಿಯೂ ಅರ್ಹತೆ ಇದ್ದಾಗ ಟಿಕೆಟ್ ಕೊಡಬೇಕು ಅಂತ ಯಾಕೆ ಕಾಂಗ್ರೆಸ್ಗೆ ಅನ್ನಿಸ್ಲಿಲ್ಲ? ಕುಟುಂಬ ರಾಜಕೀಯಕ್ಕೆ ಮಣೆ ಹಾಕಿ ಶಾಮನೂರು ಕುಟುಂಬದ ಕುಡಿಗೆ ಟಿಕೆಟ್ ನೀಡಿ ಅವರ ಬೆಂಬಲಕ್ಕೆ ನಿಲ್ಲುವಂತೆ 40 ವರ್ಷ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತನನ್ನ ಕಣದಿಂದ ನಿವೃತ್ತನಾಗಿಸೋಕೆ ಕಾಂಗ್ರೆಸ್ಗೆ ಏನೂ ಅನಿಸ್ತಿಲ್ವಾ? ಸಾದಿಕ್ ಸಿದ್ದರಾಮಯ್ಯ ಅವರ ಗೆಳೆಯ, ಅವರಿಬ್ಬರದ್ದು ಬಹಳ ಹಳೆಯ ಸ್ನೇಹ ಅಂತೆಲ್ಲ ಕೇಳಲಾಗ್ತಿದೆ. ಹಾಗಾದ್ರೆ ಅಂತಹ ಸ್ನೇಹವನ್ನ ಮುಸ್ಲಿಂ ಸಮುದಾಯದ ಪರ ನಿಂತಿದ್ದ ಸಾದಿಕ್ ಅವರನ್ನ ಮಣಿಸೋಕೆ ಬಳಸಲಾಯ್ತಾ? ಮುಸ್ಲಿಂ ಸಮುದಾಯದ ಪರ ಗಟ್ಟಿಯಾಗಿ ನಿಂತಿದ್ದ ಅವರನ್ನ ದಾಕ್ಷಿಣ್ಯಕ್ಕೆ ಒಳಗು ಮಾಡಲಾಯ್ತಾ? ನಾಮಪತ್ರ ಹಿಂತೆಗೆದುಕೊಳ್ಳೋಕೆ ಕಡೆಯ ದಿನವಾಗಿದ್ದ ಮಾರ್ಚ್ 26ನೇ ತಾರೀಕು ಕೂಡ ಸಿದ್ದರಾಮಯ್ಯನವರು ಸಾದಿಕ್ ಅವರಿಗೆ ಕರೆ ಮಾಡಿ ನಾಮಪತ್ರವನ್ನ ಹಿಂತೆಗೆದುಕೊಳ್ಳಲು ಸೂಚಿಸಿದ್ರು ಎನ್ನಲಾಗಿದೆ. ಆದರೆ ಅವರು ತಮ್ಮ ಪಟ್ಟನ್ನ ಬಿಟ್ಟಿರಲಿಲ್ಲ. ಅವರ ಮನವೊಲಿಸೋಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಮತ್ತು ಶಾಸಕ ರಿಜ್ವಾನ್ ಅರ್ಷದ್ ನೇತೃತ್ವದ ಕಾಂಗ್ರೆಸ್ ನಿಯೋಗವನ್ನೂ ಕೂಡ ಮಾರ್ಚ್ 26ರಂದು ಕಳಿಸಲಾಗಿತ್ತು. ಆದರೆ ಸಾದಿಕ್ ಕಣದಿಂದ ಹಿಂದೆ ಸರಿಯುವ ಮನಸ್ಸು ಮಾಡಿರಲಿಲ್ಲ. ನಾಮಪತ್ರ ವಾಪಸ್ ಪಡೆಯುವ ಸಮಯ ಮೀರಿದ್ರಿಂದ ವಾಪಸ್ ಪಡೆಯೋಕೆ ಆಗ್ಲಿಲ್ಲ. ಪರ್ಯಾಯ ಏನು ಅಂತ ಯೋಚಿಸಲಾಗತ್ತೆ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ರು. ಅದಾದ ಬಳಿಕ ಸಿದ್ದರಾಮಯ್ಯ ಅವರೊಂದಿಗೆ ಮಾತಾಡಿದ ನಂತರ ಸಾದಿಕ್ ಅವರ ಕೋಪ, ಬೇಸರ ತಣ್ಣಗಾಯಿತು ಅಂತ ಹೇಳಲಾಗ್ತಿದೆ. ಸದ್ಯ ಬಂಡಾಯ ಶಮನವಾಗಿದ್ದಕ್ಕೆ ಕಾಂಗ್ರೆಸ್ ಸಂಭ್ರಮಿಸಿದ್ರೆ ನಿಜವಾಗಿಯೂ ಸಮುದಾಯದ ಪರ ನಿಲ್ಲಲು, ಸಮುದಾಯಕ್ಕೆ ಕಾಂಗ್ರೆಸ್ ಮಾಡಿದ್ದ ಅನ್ಯಾಯ ಪ್ರಶ್ನಿಸಲು ನಿಂತಿದ್ದ ಸಾದಿಕ್ ಬಹುಶಃ ಮುಜುಗರಕ್ಕೆ ಒಳಗಾಗಿದ್ದಾರೆ. ಅವರ ಹಿಂದೆ ಬೆಂಬಲಿಗರ ಒಂದು ದೊಡ್ಡ ಪಡೆಯೇ ಇತ್ತು ಅನ್ನೋದು ಗುರುವಾರ ಅವರ ಮನವೊಲಿಸಲು ಕಾಂಗ್ರೆಸ್ ನಾಯಕರು ಬಂದಾಗಲೂ ಸ್ಪಷ್ಟವಾಗಿತ್ತು. ಬೆಂಬಲಿಗರೆಲ್ಲ ಕಾಂಗ್ರೆಸ್ ನಿಯೋಗದ ವಿರುದ್ಧ ಗೋ ಬ್ಯಾಕ್ ಘೋಷಣೆಯನ್ನ ಕೂಗಿದ್ರು ಮತ್ತು ನಾಮಪತ್ರ ವಾಪಸ್ ಪಡೆಯದಂತೆ ಸಾದಿಕ್ ಮೇಲೆ ಒತ್ತಡ ಹೇರಿದ್ರು.
ಆದ್ರೆ ಈಗ ಸಾದಿಕ್ ತಮ್ಮ ಹಿಂದೆ ನಿಂತಿದ್ದ ಸಮುದಾಯಕ್ಕೆ ದ್ರೋಹ ಮಾಡಿದ್ರಾ ಅನ್ನೋ ಪ್ರಶ್ನೆ ಎದ್ದಿದೆ. ಒಂದು ಕಡೆ ಅವರು ಸಮುದಾಯಕ್ಕಾಗಿ ದೃಢವಾಗಿ ನಿಂತು ಕಾಂಗ್ರೆಸ್ ನಾಯಕರ ಮುನಿಸನ್ನ ಎದುರಿಸಿದಾಗಲೇ ಇನ್ನೊಂದೆಡೆ ಸಮುದಾಯದವರ ಬೇಸರವನ್ನೂ ಎದುರಿಸುವಂತಾಗಿದೆ. 40 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ದುಡಿದಿದ್ದೇವೆ, ಆದ್ರೆ ಈಗ ಕಾಂಗ್ರೆಸ್ನಿಂದ ಅನ್ಯಾಯವಾಗಿದೆ ಅಂತ ಸಾದಿಕ್ ಪೈಲ್ವಾನ್ ನೋವಿನಿಂದ ಹೇಳಿದ್ರು. ಅದಕ್ಕಾಗಿ ಬಂಡಾಯ ಎದ್ದಿದ್ದ ಅವರು ಈಗ ಮಣಿಯೋದ್ರೊಂದಿಗೆ ಬಂಡಾಯ ಶಮನ ಆಗಿರ್ಬೋದು, ಆದ್ರೆ ಅವರ ಆ ನೋವು ಕಾಂಗ್ರೆಸ್ ಸಂಧಾನದಿಂದ ಶಮನವಾಗಿದೆ ಅಂತೇನೂ ಅಲ್ಲ. ಕಾಂಗ್ರೆಸ್ನ ಅಸಲಿ ಬಣ್ಣ ಏನು ಅನ್ನೋದು ಮಾತ್ರ ಮತ್ತಷ್ಟು ಸ್ಪಷ್ಟವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.